ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕೇವಲ 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಇಂದ ಗ್ಯಾಸ್ ಹಚ್ಚದೆ ಕೇವಲ 5 ನಿಮಿಷದಲ್ಲಿ ತುಂಬಾನೇ ರುಚಿಯಾಗಿರುವಂತ ಐಸ್ ಕ್ರೀಮ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಸಿಂಪಲ್ ಆಗಿರುವಂತ ಐಸ್ ಕ್ರೀಮ್ ನ ತೋರಿಸಿದ್ರೆ ಮಕ್ಕಳು ಹೊರಗಡೆ ಐಸ್ ಕ್ರೀಮ್ ಬೇಕಂತ ಹೇಗೆ ಕೇಳ್ತಾರೆ ಹೇಳಿ. ಖಂಡಿತ ಈ ಒಂದು ರೆಸಿಪಿನ ಮಾತ್ರ ಮಿಸ್ ಮಾಡಬೇಡಿ, ಖಂಡಿತ ಟ್ರೈ ಮಾಡಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾಕೆಂದ್ರೆ ಮಾಡೋದು ಎಷ್ಟು ಸುಲಭ ಅಂತಂದ್ರೆ ಕೇವಲ 5 ನಿಮಿಷ ಸಾಕು. ಗ್ಯಾಸ್ ಕೂಡ ಅವಶ್ಯಕತೆನೇ ಇರೋದಿಲ್ಲ. ಈ ಐಸ್ ಕ್ರೀಮ್ ನಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲಿ ಸಿಗುವಂತವೆ, ಅವೈಲೇಬಲ್ ಆಗಿ ಇರುವಂತವೆ. ಐಸ್ ಕ್ರೀಮ್ ಮಾಡೋದು ಇಷ್ಟು ಸುಲಭ ಅಂದ್ರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡೇ ಮಾಡ್ತೀವಲ್ಲ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಒಂದು ದೊಡ್ಡ ಪ್ಯಾಕೆಟ್ ಅಂದ್ರೆ 20 ಅಥವಾ 30 ರೂಪಾಯಿ ಆಗಿರುವಂತ ಪ್ಯಾಕೆಟ್ ಅಲ್ಲಿ ಕೇವಲ 2 ಪ್ಯಾಕೆಟ್ ನ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದನ್ನ ಕೂಡ ಯೂಸ್ ಮಾಡಬಹುದು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 2 ಪ್ಯಾಕೆಟ್ನ ನೀಟಾಗಿ ಈ ತರ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಎಷ್ಟು ಸುಲಭ ಅಂದ್ರೆ ನಾನು ಮಾತಿಗೆ ಹೇಳಲೇಬೇಕನ್ಸುತ್ತೆ ಸುಲಭ ಸುಲಭ ಅಂತ. ಯಾಕಂದ್ರೆ ತಿಂದ ಮೇಲೆ ಅಂತೂ ಹೊರಗಡೆ ಐಸ್ ಕ್ರೀಮ್ ಕೂಡ ವೇಸ್ಟ್ ಅಂತ ಅನ್ಸುತ್ತೆ. ಟ್ರಸ್ಟ್ ಮೀ. ಬಿಸ್ಕೆಟ್ ಎಲ್ಲವನ್ನ ಮುರಿದ ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂತಾ ಇದ್ದೀನಿ. ಒಂದ್ಸೆಲ್ಲವೂ ಹಾಕೊಂಡಿದ್ಮೇಲೆ ಇವಾಗ ಇದಕ್ಕೆ ಒಂದೊಂದಾಗಿ ಆಡ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. 2 ಸ್ಪೂನ್ ಹಾಕೊಳ್ಳಿ. 10 ರೂಪಾಯಿ ಪ್ಯಾಕೆಟ್ ಮಾಡೋದಾಗಿದೆ ಜಸ್ಟ್ 2 ಸ್ಪೂನ್ ಹಾಕೊಳ್ಳಿ. ಯಾಕೆ ಅಂದ್ರೆ ಆಲ್ರೆಡಿ ಬಿಸ್ಕೆಟ್ ನಲ್ಲಿ ಸಕ್ಕರೆ ಇರುತ್ತೆ. ಇನ್ನು ಜಾಸ್ತಿ ಹಾಕ್ಬಿಟ್ರೆ ತಿನ್ಬೇಕಾದ್ರೆ ಅಷ್ಟು ಸರಿ ಅನ್ಸೋದಿಲ್ಲ. ಅದಕ್ಕೋಸ್ಕರ ಜಸ್ಟ್ 2 ಸ್ಪೂನ್ ಹಾಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪಿನಷ್ಟು ಅಥವಾ 250 ಗ್ರಾಮ್ 30 ಗ್ರಾಮ್ ನಡುವೆ ಆಗುವಷ್ಟು ಫ್ರೆಶ್ ಕ್ರೀಮ್ ನ ಹಾಕೊಂತಾ ಇದ್ದೀನಿ. ಯಾವ್ದಾದ್ರೂ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕೊಳ್ಳಿ. ನೆಕ್ಸ್ಟ್ 3/4 ಕಪ್ಪಿನಷ್ಟು ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿರುವಂತ ಹಾಲನ್ನ ಹಾಕೊಂಡು ನುಣ್ಣಗೆ ಫೈನ್ ಆಗಿ ಪೇಸ್ಟ್ ತರ ರುಬ್ಕೋಬೇಕು. ಎಲ್ಲಾನು ಮಿಕ್ಸಿ ಮಾಡಿದ್ಮೇಲೆ ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಈ ಕೋಕೋ ಪೌಡರ್ ನ ಹಾಕೋದ್ರಿಂದ ಹೊರಗಡೆ ನಾವು ತಿಂತೀವಲ್ಲ ಐಸ್ ಕ್ರೀಮ್, ಸೇಮ್ ಟು ಸೇಮ್ ಅದೇ ಫ್ಲೇವರ್ ಬರುತ್ತೆ, ಅದೇ ಫೀಲ್ ಕೂಡ ಬರುತ್ತೆ. ಕೋಕೋ ಪೌಡರ್ ನ ಹಾಕಿದ್ಮೇಲೆ ನೀಟಾಗಿ ಫೈನ್ ಆಗಿ ಪೇಸ್ಟ್ ತರ ರುಬ್ಕೋಬೇಕು. ನೋಡಿದ್ರ ಈ ತರ ಇರಬೇಕು ಕನ್ಸಿಸ್ಟೆನ್ಸಿ, ಹಿಂಗೆ ಇರಬೇಕು. ತೀರಾ ನೀರ್ಗೆ ಹಾಕ್ಬಾರ್ದು, ಗಟ್ಟಿನೂ ಹಾಕ್ಬಾರ್ದು. ಮೆಜರ್ಮೆಂಟ್ ನಾನು ಯಾವ ತರ ತೋರಿಸ್ತಾ ಇದ್ದೀನೋ ಸೇಮ್ ಟು ಸೇಮ್ ಅದೇ ತರನೇ ಫಾಲೋ ಮಾಡಿ. ಮಿಕ್ಸಿ ಮಾಡ್ಕೊಂಡಿರುವಂತ ಐಸ್ ಕ್ರೀಮ್ ಪೇಸ್ಟ್ ನಾನು ಗಾಜಿನ ಬಾಕ್ಸ್ ಅಲ್ಲಿ ಇವತ್ತು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀನಿ. ಇದಕ್ಕೆ ನಾನಿಲ್ಲಿ ಚಾಕೋ ಚಿಪ್ಸ್ ನ ಯೂಸ್ ಮಾಡ್ತಿದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಆಗಿರುತ್ತೆ ಅದನ್ನ ಹಾಕೊಳ್ಳಿ. ಇಲ್ಲ ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೊಂತೀವಂದ್ರು ಅದನ್ನು ಓಕೆ, ನೋ ಪ್ರಾಬ್ಲಮ್. ನನ್ನ ಹತ್ರ ಇತ್ತು, ಯಾಕಂದ್ರೆ ಪಾಪು ಇರೋದ್ರಿಂದ ಸ್ವಲ್ಪ ಆದಷ್ಟು ಸ್ಟೋರ್ ಮಾಡಿ ಇಟ್ಕೊಂತೀನಿ. ಚಾಕೋ ಚಿಪ್ಸ್ ಹಾಕಿದ ಮೇಲೆ ಮೇಲ್ಗಡೆ ಈ ರೀತಿ ಫುಲ್ ಕವರ್ ಆಗೋ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಇಂದ ಕವರ್ ಮಾಡ್ತಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಅದ್ರ ಬದಲಾಗಿ ನೀವು ಬಟ್ಟೆನ ಕೂಡ ಮುಚ್ಚಿ ಡೀಪ್ ಫ್ರೀಸ್ ಅಲ್ಲಿ ಇಡಬಹುದು. ಮಿನಿಮಮ್ ಅಂದ್ರೆ 8 ಇಂದ 10 ತಾಸು ಇದನ್ನ ಡೀಪ್ ಫ್ರೀಸ್ ಅಲ್ಲಿ ಇಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಡೇ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳಲೇಬೇಡಿ. ಒಂದ್ಸಾರಿ ಮಾಡ್ಕೊಂಡು ತಿಂದ್ಮೇಲೆ ನೀವೇ ಹೇಳ್ತಿರೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಷ್ಟು ಈಸಿನಾ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ. ಇನ್ನೊಂದು, ಈ ತರ ಗಾಜಿನ ಬಾಕ್ಸ್ ನಲ್ಲೇ ಸ್ಟೋರ್ ಮಾಡಿ ಇಡ್ಬೇಕಂತ ಏನಿಲ್ಲ. ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಅಥವಾ ಸ್ಟೀಲಿನ ಬಾಕ್ಸ್ ಅಲ್ಲಿ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನಿಲ್ಲಿ ಐಸ್ ಕ್ರೀಮ್ ಸ್ಕೂಪ್ ಇಂದ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಟೆಕ್ಸ್ಚರ್ ಅಂತೂ ಆಹಾ, ಬಾಯಲ್ಲಿಟ್ರೆ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಬಿಸಿಲಿಗೆ ಕಂಪಲ್ಸರಿ ಆಗಿ ವಾರಕ್ಕೂ 1 ಅಥವಾ 2 ಸರಿ ಆದರೂ ತಿನ್ನಲೇಬೇಕು ಅನ್ಸುತ್ತೆ ಐಸ್ ಕ್ರೀಮ್. ಈ ತರ ಮಾಡಿಕೊಟ್ರೆ ದಿನ ಐಸ್ ಕ್ರೀಮ್ ಕೇಳ್ತಾರೆ. ಮಾಡಿಡೋದು ಕೂಡ ತುಂಬಾನೇ ಸುಲಭ ಅಂತ ಹೇಳ್ಬೋದು. ಐಸ್ ಕ್ರೀಮ್ ನ ಸರ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮೇಲ್ಗಡೆ ಚಾಕೋ ಚಿಪ್ಸ್ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಮೌತ್ ಮೆಲ್ಟಿಂಗ್ ಐಸ್ ಕ್ರೀಮ್ ರೆಡಿನೇ ಆಗೋಗುತ್ತೆ. ಒಂದ್ಸರಿ ಮಾಡಿ ನೋಡಿ, ಪದೇ ಪದೇ ಇದನ್ನೇ ಮಾಡ್ಕೊಡ್ತೀರಾ. ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.